ಷಂಡ ಹೇಳಿ ಯಾರು ಈ ಸಿದ್ದರಾಮಯ್ಯ ಕುರುಬ್ರೆ ಕೇಳಿ ಕೇಳಿ ಸಾಕಾಗೋದ್ರು ಕ್ಯೂಡಿಕಲ್ ಕಾಲೇಜ್ ಕೊಡ್ನಿಲ್ಲ ಅಲ್ಲಿ ಹೋಗಿ ಉಪ್ಪಾರ ಕೇಳ್ತಿ ಕ್ಯೂಡಿಕಲ್ ಕಾಲೇಜ್ ಬೇಕಾ ಇಂಜಿನಿಯರಿಂಗ್ ಕಾಲೇಜ್ ಬೇಕಾ ಇಂಥ ಬೂಟಾಟ್ಕೆ ನಾಯಕ ನೀನು ಕಾಗಿನೆಲೆ ಮಹಾಸಂಸ್ಥಾನ ಕನಕರು ನಿರ್ಮಾತೃ ವಿಶ್ವನಾಥ ಬೀದಿಗೆ ಸಿದ್ದರಾಮಯ್ಯನ ಪರ ಬಂದ್ರೆ ಬೇರೆ ತರ ಸಿದ್ದರಾಮಯ್ಯನ ಕಾಲಾಳುಗಳೆಲ್ಲ ನೀವು ಎಚ್ಚರ ಯಾಕೆಂತ ನೀವೇನಾದ್ರು ಆತರ ಹೋದ್ರೆ ನಿಮ್ಗೂ ತಲೆದಂಡ ಮಾಡ್ಬೇಕಾಗುತ್ತೆ ಹುಷಾರ್ ಈ ಜಾತಿ ಸಮೀಕ್ಷೆನ ಕಾಂತರಾಜು ವರದಿ ಬಹಳ ನೀಟಾಗಿ ಮಾಡಿದ್ರು ಅದನ್ನು ಒಪ್ಕೊಳ್ಳೋ ಧೈರ್ಯ ಇಲ್ಲದೆ ಇರೋ ಷಂಡ ಹೇಳಿ ಯಾರು ಈ ಸಿದ್ದರಾಮಯ್ಯ ಈಗ ತೊಗೊಂಡೋಗಿ ಇನ್ನೇನೋ ಮಾಡ್ತೀನಿ ಯಾಕೆ ಒಪ್ಕೊಳ್ಳಿಲ್ಲ ಕಾಂತರಾಜು ವರದಿನ 10 ವರ್ಷ ಯಾಕೆ ತಲೆದಸಿಗೆ ಹಾಕೊಂಡು ಮಲಗಿದೆ ನಿಮ್ಗೆ ಏನಾದ್ರು ಹಿಂದುಳಿದ ವರ್ಗದವ್ರ ಬಗ್ಗೆ ಅಷ್ಟೇ ತೋರಿಸುತ್ತೆ ಹಿಂದುಳಿದ ವರ್ಗಗಳ ಬಗ್ಗೆ ಅಥವಾ ಯಾವುದೇ ಸಣ್ಣ ಪುಟ್ಟ ಜಾತಿಗಳ ಭವಿಷ್ಯದ ಬಗ್ಗೆ ನಿನಗೆ ಕಾಳಜಿ ಇಲ್ಲ ಇಟ್ಸ್ ಎವಿಡೆಂಟ್ 10 ಲಾಂಗ್ ಇಯರ್ಸ್ ತಲೆದಸಿಲ್ ಹಾಕೊಂಡು ಮಡಗಿದೆಯಲ್ಲಪ್ಪ ಇದನ್ನ ಕಾಂತರಾಜು ವರದಿನ ಈಗ ಅದೇನೋ ಹೊಸದಾಗಿದೆ ಏನೋ ಮಾಡ್ತಾ ಇದ್ದೀನಿ ನಾನು ಅಲ್ಲ ರೀ ಅಲ್ಲ ಅವರು ಹೈಕಮಾಂಡ್ಗೆ ಒಪ್ಕೊಂಬಂದವ್ರಲ್ಲ ಮಾಡ್ತೀನಿ ಅಂತ ಆಮೇಲೆ ನೋಡ್ರಿ ಇದು ಬರೀ ಬೂಟಾಟ್ಕಿರಿ ಸಿದ್ದರಾಮಯ್ಯ ನಾನೀಗ 4-5 ದಿವಸದಲ್ಲಿ ಇವರು ಚಾಮರಾಜನಗರದಲ್ಲಿ ಉಪ್ಪಾರರ ಸಮಾವೇಶಕ್ಕೆ ಪಾಪ ಉಪ್ಪಾರರು ಕೂಡ ರೀ ಆ ಮೋಳೆಗಳವೆ ಚಾಮರಾಜನಗರ ರೀ ಇನ್ನೂ ಮನೆಗಳಿಲ್ಲ ರೀ ಅವ್ರಿಗೆ ಅಲ್ಲಿ ಭಾಷಣ ಮಾಡ್ತಾನೆ ಸಿದ್ದರಾಮಯ್ಯ ಏನ್ರೇ ನಿಮಗೆ ಮೆಡಿಕಲ್ ಕಾಲೇಜ್ ಬೇಕಾ ಕುರುಬ್ರೆ ಕೇಳಿ ಕೇಳಿ ಸಾಕಾಗೋದ್ರು ಕ್ಯೂಡಿಕಲ್ ಕಾಲೇಜ್ ಕೊಡ್ನಿಲ್ಲ ಇವನು ಅಲ್ಲಿ ಹೋಗಿ ಉಪ್ಪಾರರು ಕೇಳ್ತಿ ಕ್ಯೂಡಿಕಲ್ ಕಾಲೇಜ್ ಬೇಕಾ ಇಂಜಿನಿಯರಿಂಗ್ ಕಾಲೇಜ್ ಬೇಕಾ ಇಂಥ ಬೂಟಾಟ್ಕೆ ನಾಯಕ ನೀನು ಬೂಟಾಟ್ಕೆ ಯಾಕೆ ನಿಮ್ಮದೇ ಸರ್ಕಾರ ನೀವೇ ಮುಖ್ಯಮಂತ್ರಿ ನಿಮ್ಗೇನಾದರೂ ಕೂಡ ಕುರುಬರು ಎಸ್ಟಿಗೆ ಟ್ಯಾಗ್ ಆಗಬೇಕು ಅಂತ ನಿಮಗೆ ನಿಜಕ್ಕೂ ಕಳಕಳಿ ಇದ್ದರೆ ಕಾನೂನು ಪ್ರಕಾರ ಹೋಗ್ತಾ ಇತ್ತು ನಿಮ್ಗೆ ಇಷ್ಟ ಇಲ್ಲ ಯಾಕೆಂತಂದರೆ ಸುಮಾರು 350 ಕಿಲೋಮೀಟರ್ಗಳು ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠದಿಂದ ಬೆಂಗಳೂರು ತನಕ ಪಾದಯಾತ್ರೆ ಆಯಿತು ನಾವೆಲ್ಲ ಪಾದಯಾತ್ರೆಯಲ್ಲಿ ಸೇರಿದ್ವು ನಾವು ಏನಾಯಿತು ನೀವು ಅವತ್ತು ಅಲ್ಲೂ ವಿರೋಧ ಮಾಡಿದ್ರಿ ಯಾಕೆ ಬೇಕಾಗಿತ್ತು ಈ ಪಾದಯಾತ್ರೆ ಅಂತಕ್ಕಂಥದ್ದು ಹಾಗಾಗಿ ಎಂದೂ ನೀವು ಈಗ ಯಾತಕ್ಕೆ ಟ್ರೈಬ್ ಆಗಬೇಕು ಅಂತ ಇಂಡೈರೆಕ್ಟಾಗಿ ಏನೇನೋ ಮಾಡಿಸ್ತಾ ಇದ್ದೀರಿ ನಿಮಗೆ ಕಷ್ಟ ಬಂದಿದೆ ಈಗ ಸಂಕಷ್ಟ ಬಂದಿದೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಭಾಳಷ್ಟು ಜನ ಕಾಂಗ್ರೆಸ್ಸಲ್ಲಿ ಒತ್ತಾಯ ಬಂದಿರೋದ್ರಿಂದ ನೀವೀಗ ಕುರುಬರನ್ನ ಬನ್ನಿಯಪ್ಪ ಅಂತ ನೀವು ಸಂತೋಷವಾಗಿರುವಾಗ ಕುರುಬರನ್ನ ಒದ್ದಿದ್ದೀರಾ ನಿಮಗೆ ಕಷ್ಟ ಬಂದಾಗ ಸಂಕಷ್ಟ ಬಂದಾಗ ಬನ್ನಿ ಆದ್ದರಿಂದ ನೀವು ಕುರುಬರಿಗೆ ಏನೂ ಮಾಡಲಿಲ್ಲ ಕುರುಬರಿಗೆ ಏನೂ ಆಗಲಿಲ್ಲ ಅಂತ ಇದನ್ನೇನೋ ಮಾಡೋಕ್ಕೆ ಹೊರಟಿದ್ರಿ ಏನು ಮಾಡಿದ್ರಿ ಕುರುಬರಿಗೆ ಹೇಳಿ ತನು ಮನ ಧನ ಅರ್ಪಣೆ ಆಯಿತು ಆ ಸಮಾಜದಿಂದ ನಿಮಗೆ ಸ್ವಾಮಿಗಳೇ ನಿಮ್ಮನ್ನು ಸ್ವಾಮಿಗಳು ಮಾಡಿದವನು ವಿಶ್ವನಾಥ ಕಾಗಿನೆಲೆ ಮಹಾಸಂಸ್ಥಾನ ಕನಕರು ನಿರ್ಮಾತೃ ವಿಶ್ವನಾಥ ಪ್ರಥಮ ಪೀಠಾಧ್ಯಕ್ಷನೇ ನಾನು ಅಲ್ಲಿ ಯಾವ ಸಿದ್ದರಾಮಯ್ಯನೂ ಇತ್ತಿಲ್ಲ ಅವತ್ತು ವಿರೋಧ ಇತ್ತು ಮಠ ಬೇಡ ಅಂತೇಳಿ ಇವತ್ತು ನಿಮ್ಮನ್ನು ಚೂ ಬಿಡ್ತಾನೆ ಸ್ವಾಮಿಗಳೇ ನೀವು ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠದ ಸ್ವಾಮಿಗಳೇ ಬೇಕಾದರೆ ಸಿದ್ದರಾಮಯ್ಯನ ಮನೆಗೆ ಹೋಗಿ ಆಶೀರ್ವಾದ ಮಾಡಿ ಮಠದಲ್ಲಿ ಆಶೀರ್ವಾದ ಮಾಡ್ಕೊಳ್ಳಿ ಬೀದಿಗೆ ಸಿದ್ದರಾಮಯ್ಯನ ಪರ ಬಂದರೆ ಬೇರೆ ಥರ ಆಗುತ್ತೆ ಸಿದ್ದರಾಮಯ್ಯನ ಕಾಲಾಳುಗಳೆಲ್ಲ ನೀವು ಕಾಂಗ್ರೆಸ್ ಪಕ್ಷದ ಜೀತಗಾರರೆಲ್ಲ ಸ್ವಾಮಿಗಳೇ ಕುರುಬ ಸಮಾಜದ ಪೀಠಾಧಿಪತಿಗಳು ನೀವು ಎಚ್ಚರ ಈ ತಂಟೆಗೆ ಬರೋಕ್ಕೆ ಕೂಡ್ದು ನೀವು ಸಿದ್ದರಾಮಯ್ಯನ ಪರ ಅಲ್ಲಿ ಇಲ್ಲಿ ಹೋಗೋದು ಜನ ಎತ್ಕಟ್ಟೋದು ಭಾಷಣ ಮಾಡೋದು ನಾವು ಬೇರೆ ಪೀಠಗಳನ್ನು ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ ಶೃಂಗೇರಿ ಪೀಠ ಇದೆ ಉಡುಪಿ ಪೀಠ ಇದೆ ಕಾಗಿನೆಲೆ ನಮ್ಮ ಚುಂಚನಗಿರಿ ಪೀಠ ಇದೆ ಸುತ್ತೂರು ಪೀಠ ಇದೆ ನಮ್ಮ ತುಮಕೂರು ಅವನ್ನ ಆದರ್ಶವಾಗಿಟ್ಟು ಬದುಕಿ ನೀವು ಸುಮ್ಮನೆ ರಾಜಕಾರಣ ಮಾಡಲಿಕ್ಕೆ ಯಾರ್ದು ಹಿತಾಸಕ್ತಿ ಏನೋ ಮಾಡಲಿಕ್ಕೆ ಹೋಗಬೇಡಿ ನೀವು ಎಚ್ಚರ ಯಾಕೆ ಅಂತ ನೀವೇನಾದ್ರು ಆ ಥರ ಹೋದರೆ ನಿಮಗೂ ತಲೆದಂಡ ಮಾಡಬೇಕಾಗುತ್ತೆ ಹುಷಾರ್ ಯಾಕೆಂದರೆ ಇದು ಸಮಾಜದ ಪೀಠ ಇದು ಸಿದ್ದರಾಮಯ್ಯನ ಪೀಠ ಅಲ್ಲ ಇದು ಸಿದ್ದರಾಮಯ್ಯನಿಗೂ ಮಠಕ್ಕೂ ಸಂಬಂಧವೇ ಇಲ್ಲ